ಇವತ್ತೊಂದು ವೆರಿ ಸ್ಪೆಷಲ್ ಜಾಗಕ್ಕೆ ಹೊರಡೋಕ್ಕಿಂತ ಮೊದಲೇ ಒಂದು ವಾಕಿಂಗಿಗೆ ಹೋಗಿ ಒಂಚೂರು ಕ್ಯಾಚ್ ವಿಡ್ರಾ ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ಊಟ ಮಾಡಿಕೊಂಡು ಏರ್ಪೋರ್ಟಿಗೆ ಹೊರಟ್ವಿ. ಏರ್ಪೋರ್ಟಲ್ಲಿ ನಮ್ಮ ಇಬ್ಬರು ಅದರ್ ಫ್ರೆಂಡ್ಸ್ ಫ್ಯಾಮಿಲಿನೂ ಜಾಯ್ನ್ ಆದರು ನಮ್ಮ ಜೊತೆಗೆ. ಬೋರ್ಡಿಂಗ್ ಪಾಸ್ ತಗೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ನಮ್ಮ ಗೇಟಿಗೆ ಬಂದು ಕಾದ್ವಿ. ತುಂಬ ಎಕ್ಸೈಟ್ಮೆಂಟಿಂದ ನಾವು ಹೋಗ್ತಿರೋ ಜಾಗ ಮೆಕ್ಸಿಕೋ ದೇಶದ ಕ್ಯಾನ್ಕೂನ್ ಸಿಟಿಗೆ. ಅಲ್ಲಿ ಒಂದು ತುಂಬ ಅದ್ಭುತವಾದಂತಹ ರೆಸಾರ್ಟ್ ಇದೆ. ಅತಿ ಸುಂದರವಾದ ನೀಲಿ ಸಮುದ್ರ, ಹಸಿರು ತೋಟಗಳ ನಡುವೆ ಐಷಾರಾಮಿ ಸೌಲಭ್ಯಗಳ ಜೊತೆಗಿರುವಂಥ ರೆಸಾರ್ಟ್ ದಿ ಗ್ರ್ಯಾಂಡ್ ಮೂನ್ ಪ್ಯಾಲೇಸ್. ರೆಸಾರ್ಟ್ ಫ್ರೀ ಪಿಕಪ್ ಸರ್ವಿಸ್ ಬಸ್ಸಲ್ಲಿ ಹೊರಟು ಕೂತಾಗ ಮೋಡ ತುಂಬಿದ ವಾತಾವರಣ, ಹೃದಯದಲ್ಲೊಂದು ಕ್ಯೂಟ್ ಎಕ್ಸೈಟ್ಮೆಂಟ್ ಇತ್ತು. ಈ ಥರ ಬ್ಯೂಟಿಫುಲ್ ಫ್ಲವರ್ ಮತ್ತು ಕೂಲ್ ಟವಲ್ ಕಂಪ್ರೆಸಿಂಗ್ ಕೊಟ್ಟು ನಮ್ಮನ್ನು ವೆಲ್ಕಮ್ ಮಾಡಿ, ನಾವು ಚೆಕ್ ಇನ್ ಮಾಡ್ತಿದ್ದಂತೆ ಈ ಥರ ಒಂದು ಪಿನ್ಯಾ ಕೊಲಾಡ ಅಂತ ಒಂದು ಸ್ಪೆಷಲ್ ಡ್ರಿಂಕ್ ಕೊಟ್ಟು ಕೈಗೆ ಒಂದು ಟ್ಯಾಗ್ ಕೊಡ್ತಾರೆ ಅವರು. ಮಕ್ಕಳ ಸಮೇತ ರಿಸೀವ್ ಮಾಡಿರೋಂಥ ಆ ಬ್ರೇಸ್ಲೆಟು ರೂಮಿನ ಕೀ ಥರ ವರ್ಕ್ ಆಗುತ್ತೆ. ಡ್ಯೂರಿಂಗ್ ದ ರೆಸಾರ್ಟ್ ಚೆಕ್ ಇನ್ ನಾವು ಯಾವ ಥರ ನಮ್ಮ ಫ್ಲೈಟ್ ಜರ್ನಿ ಇತ್ತು, ನಮಗೆ ಯಾವ ಥರ ಟಯರ್ಡ್ ಆಯಿತು ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ. ಒಂದು ಸಲ ಅಲ್ಲಿ ರೆಸಾರ್ಟ್ ಚೆಕ್ ಇನ್ ಆಗ್ತಾ ಇದ್ದಂಗೆ ವಿ ವರ್ ಆಲ್ ಫೀಲಿಂಗ್ ಸೋ ಗುಡ್ ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಆಲ್ ದ ಫನ್ ಆ್ಯಕ್ಟಿವಿಟೀಸ್ ದಟ್ ವಿ ವರ್ ಗೋಯಿಂಗ್ ಟು ಡೂ. ಇಟ್ ವಾಸ್ ಅರೌಂಡ್ 9 o'clock ನಾವು ಅಲ್ಲಿ ಮುಟ್ಟಿದ್ವಿ. ಸೊ ಮಕ್ಕಳಿಗೆಲ್ಲ ತುಂಬ ಹಸಿವೆ ಆಗಿತ್ತು. ಸೋ ಮೆನಿ ವೆರೈಟಿ ಆಫ್ ಫುಡ್ ಫಾರ್ ಬ್ರೇಕ್ಫಾಸ್ಟ್ ಇತ್ತು. ಅದಾದ ನಂತರ ಮಕ್ಕಳೆಲ್ಲ ಈ ಥರ ಆರ್ಕಿಡಿಗೆ ಹೋಗಿ ಆಡಿಕೊಂಡ್ರು. ಆರ್ಕಿಡಿಂದ ಅಲ್ಲೇ ಪಕ್ಕದಲ್ಲಿರೋ ಬೀಚಿಗೆ ಹೋದ್ವಿ. ಬೀಚಲ್ಲಿ ಮಕ್ಕಳು ನೀರಲ್ಲಿ ತುಂಬ ಎಂಜಾಯ್ ಮಾಡಿದರು. ನೀರು ತುಂಬ ಹಿತವಾಗಿತ್ತು. ಇಟ್ ವಾಸ್ ಅರೌಂಡ್ 12 o'clock ಅನಿಸುತ್ತೆ. ಎಲ್ಲ ಮಕ್ಕಳು ಪೂಲಿಗೆ ಇಳ್ಕೊಂಡ್ರು. ಅದಾದ ನಂತರ ಮಕ್ಕಳೆಲ್ಲ ಪೂಲಲ್ಲಿ ಆಡಬೇಕಾದ್ರೆ ಒಂದಷ್ಟು ಸ್ಪೆಷಲ್ ರೆಸಾರ್ಟ್ ಫ್ರೆಂಡ್ಸ್ ಆದರು ನಮಗೆ. ಯಾರು ಗೊತ್ತಾ? ಅಲ್ಲಿಯ ರೆಸಾರ್ಟಲ್ಲೇ ಉಳ್ಕೊಳ್ಳುವಂತಹ ಕೋಟೀಸ್. ದೇ ಆರ್ ಕಾಲ್ಡ್ ಕೋಟೀಸ್ ಅಂತ. ದೀಸ್ ಆ್ಯನಿಮಲ್ಸ್ ಆರ್ ಲೈಕ್ ರಕೂನ್ಸ್ ಬಟ್ ದೇ ಹ್ಯಾವ್ ಲಾಂಗರ್ ಮೂತಿ ಇರುತ್ತೆ. ಓಕೆ, ಇಫ್ ಕೋಟೀಸ್ ಏನು ಗೊತ್ತಾ, ದೇ ಆರ್ ವೆರಿ ಫ್ರೆಂಡ್ಲಿ ವಿತ್ ಅಸ್. ಪೂಲ್ ಟೈಮ್ ಮುಗಿಸಿ ಲಂಚ್ ಟೈಮಲ್ಲಿ ಒಂದಷ್ಟು ಪಿಜ್ಜಾ ತಿಂದ್ಕೊಂಡು ಈ ಥರ ಪೂಲ್ ಪಕ್ಕ ಕೂತ್ಕೊಂಡು ಪಿನ್ಯಾ ಕೊಲಾಡ ಅಂತ ಒಂದು ಸ್ಪೆಷಲ್ ಡ್ರಿಂಕು, ಅದು ಅನಾನಸ್ ಹಣ್ಣಿನ ತಂಪಾದ ಒಂದು ಟ್ರಾಪಿಕಲ್ ಪಾನೀಯ. ಅರೌಂಡ್ 3 o'clock ನಮಗೆ ರೂಮ್ ಸಿಕ್ತು. ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದ್ವಿ ಹೊರಗಡೆ. ಸ್ವಲ್ಪ ಹೊತ್ತು ರೆಸಾರ್ಟಿನ ಅರೌಂಡ್ ವಾಕ್ ಮಾಡಿಕೊಂಡು ನಮಗೆ ಬೇಗ ಡಿನ್ನರ್ ಮಾಡಬೇಕಿತ್ತು. ಸೊ ದ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಬಫೆ ಅಂತ ಪ್ಲೇಸಿಗೆ ಬಂದು ಅಲ್ಲಿ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿರೋ ಸ್ಯಾಲಾಡ್, ಡೆಸರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಡಿನ್ನರನ್ನು ಎಂಜಾಯ್ ಮಾಡಿಬಿಟ್ಟು ನಾವು ನಮ್ಮ ಫಸ್ಟ್ ಡೇನ ಎಂಡ್ ಮಾಡಿದ್ವಿ. ರೂಮಿಗೆ ಹೋಗಿ ರಿಲ್ಯಾಕ್ಸ್ ಮಾಡಿದ್ವಿ.